ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಒಂದು ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, PDO, ಲ್ಯಾಂಡ್ ಸರ್ವೇಯರ್, FDA, SDA ಮತ್ತು KA ಹಾಗೂ KPSC ಮುಖಾಂತರ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಸ್ಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸುವುದರಿಂದ ಈ ನಮ್ಮ ಒಂದು GK ಸ್ಟ್ರಾಂಗ್ ಆಗುತ್ತೆ ಮತ್ತು ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಪರ್ಫೆಕ್ಟ್ ಆಗುತ್ತೆ. ಓಕೆ, ಈಗ ಆಲ್ರೆಡಿ ಮೋರ್ ದ್ಯಾನ್ 100 ವಿಡಿಯೋಸ್ಗಳನ್ನು ನಾನು ಮಾಡಿದ್ದೀನಿ. ಸೊ ಆ ಒಂದು ಕ್ವಶನ್ ಪೇಪರ್ಗಳನ್ನು ಹೋಗಿ ನೀವು ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಸೊ ಇಲ್ಲಿ ಈ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಜಾರ್ಜ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು. ಸೊ 2020 ಇದು ಆ್ಯಕ್ಚುಲಿ 2020 ಕ್ವಶನ್ ಆಗಿದ್ದರಿಂದ ಆ ಒಂದು ಕರೆಂಟ್ ಅಫೇರ್ಸ್ ಒಂದು ಕ್ವಶನ್ ಆಗಿತ್ತು. ಸೊ ಅಮೇರಿಕದ ಮಿನ್ನಿಯಾ ಪೋಲಿಸ್ನಲ್ಲಿ ಪೊಲೀಸ್ ದೌರ್ಜನ್ಯದಿಂದ ಈ ಜಾರ್ಜ್ ಫ್ಲಾಯ್ಡ್ ಒಂದು ಸಾವನ್ನಪ್ಪಿದ್ದು, ಇದಕ್ಕೆ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಚಳುವಳಿಗೆ ಇದು ಕಾರಣ ಆಗ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ USA. ಓಕೆ, ನೆಕ್ಸ್ಟ್ ಹೆರಾಯಿನ್ ಡ್ಯಾಶರ ಒಂದು ಉತ್ಪಾದನೆಯಾಗಿದೆ. ಹೆರಾಯಿನ್ ಅನ್ನೋದು ಏನು? ಸೊ ಹೆರಾಯಿನ್ ಎಂಬುದು ಆಫೀಮು ಗಸಗಸೆ ಎಂಬ ಒಂದು ಸಸ್ಯದಿಂದ. ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ, ಇದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಇದೆ, ಪೆಪಾವೇರ್ ಸೋಮ್ನಿಫೆರಮ್. ಪೆಪಾವರ್ ಸೋಮ್ನಿಫೆರಮ್ ಪಡೆಯುವ ಒಂದು ಮಾರ್ಫಿನ್ನಿಂದ ತಯಾರಾಗುವ ಒಂದು ಮಾದಕ ವಸ್ತು, ಅಂದರೆ ಒಂದು ಡ್ರಗ್ಸ್ ಅಂತ ಅನ್ಬೋದು. ಆಮೇಲೆ ಇದು ಕೋಕಾ ಸಸ್ಯ, ಇದರಿಂದ ಕೊಕೈನನ್ನು ತಯಾರು ಮಾಡ್ತೀವಿ, ಕೊಕೈನ್. ನೆಕ್ಸ್ಟ್ ಗಾಂಜಾದಿಂದ ಮರಿಜುವಾನ ಅಥವಾ ಚರಸ್ ಅಂತ ನೀವು ಅನ್ಬೋದು. ಚರಸ್ ಅಂತ ನೀವು ಆಡು ಭಾಷೆಯಲ್ಲಿ ಅಂತಿರ್ತಾರೆ, ಮರಿಜುವಾನ. ಸೊ ಇದನ್ನು ತಯಾರು ಮಾಡ್ತಾರೆ. ನೆಕ್ಸ್ಟ್ ಶಿಲೀಂಧ್ರ. ಈ ಶಿಲೀಂಧ್ರದಿಂದ ಪೆನಿಸಿಲಿನ್ ಅಂತ ಒಂದು ಈ ಔಷಧವನ್ನು ತಯಾರಿಸಲಾಗ್ತದೆ. ಸೊ ಇಲ್ಲಿ ಪ್ರತಿಯೊಂದು ಆಪ್ಷನ್ಗಳನ್ನು ನಾವು ಒಂದು ಎಕ್ಸ್ಪ್ಲೇನ್ ಮಾಡೋದು ಯಾಕಂದ್ರೆ ನಾಳೆ ಎಕ್ಸಾಮಲ್ಲಿ ನಿಮಗೆ ಈ ರೀತಿ ಕೂಡ ಬರ್ಬೋದು. ಏನಂತ, ಮರಿಜುವಾನ ನೋಡಿ, ಮರಿಜುವಾನ ಅಥವಾ ಚರಸ್, ಇದನ್ನು ಯಾವ ಒಂದು ಸಸ್ಯದಿಂದ ತಯಾರು ಮಾಡಲಾಗ್ತದೆ? ಆವಾಗ ಕೋಕಾ ಸಸ್ಯ, ಗಾಂಜಾ ಸಸ್ಯ, ಅಫೀಮು ಗಸಗಸೆ ಈ ರೀತಿ ಒಂದು ಆಪ್ಷನ್ ಕೊಡ್ತಾರೆ. ಆವಾಗ ನೀವು ಗಾಂಜಾ ಸಸ್ಯ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಸೊ ಅತಿ ಹೆಚ್ಚು ಇರೋದು ನಮ್ಮ ಭಾರತದಲ್ಲಿ ಗುಜರಾತ್ಗೆ. ಸುಮಾರು 1600 ಕಿಲೋಮೀಟರ್ ಉದ್ದದ ಅತಿ ಉದ್ದವಾದ ಸಮುದ್ರ ತೀರವನ್ನು ಇದು ಹೊಂದಿದೆ. ಆಮೇಲೆ ಸೆಕೆಂಡ್, ನಾಳೆ ಹೀಗೂ ಕೇಳ್ಬೋದು ಕ್ವಶನು, ಯಾಕೆಂದರೆ ಈಗ KAದವರು ಕ್ವಶನ್ಗಳ ಕ್ವಾಲಿಟಿಯನ್ನು ತುಂಬ ಮೇಂಟೈನ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಸಿಂಪಲ್ ಈ 1 ಲೈನರ್ ಕ್ವಶನ್ಗಳು ಎಲ್ಲಿ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಇರ್ಬೋದು ಒಂದೆರಡು, ಬಟ್ ಈ ಒಂದು ಕ್ವಶನ್ ಪೇಪರ್ಗಟ್ಟಲೆ ಅವು ಬರೋಂಗಿಲ್ಲ. ಓಕೆ, ಸೊ ಇಲ್ಲಿ ಸೆಕೆಂಡ್ ನಾಳೆ ಕೇಳ್ಬೋದು, ಭಾರತದ ಯಾವ ರಾಜ್ಯ 2ನೇ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ? ಅದು ಆಂಧ್ರ ಪ್ರದೇಶ್. ಓಕೆ, ನೆಕ್ಸ್ಟ್ 3ನೇ ಸ್ಥಾನದಲ್ಲಿ, ಇದಕ್ಕೆ ಸರ್ಕಲ್ ಹಾಕೋಣ, ಕನ್ಫ್ಯೂಸ್ ಆಗಬೇಡಿ, ಇದು ಸೆಕೆಂಡ್. ಆಮೇಲೆ ತಮಿಳುನಾಡು ಥರ್ಡ್ ಅದ. ಆಮೇಲೆ ಕೇರಳ ಒಂದು ಸಣ್ಣ ಪ್ರಮಾಣದ ಕರಾವಳಿಯನ್ನು ಹೊಂದಿದೆ. ನಮ್ಮ ಕರ್ನಾಟಕ ಎಷ್ಟಿದೆ? 320 ಕಿಲೋಮೀಟರ್, ನೆನಪಿರಲಿ. ನೆಕ್ಸ್ಟ್, ಯಾವ ಶ್ರೇಷ್ಠ ವ್ಯಕ್ತಿಯ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತೀಯ ಇಂಜಿನಿಯರ್ ದಿನವನ್ನು ಆಚರಿಸಲಾಗ್ತದೆ? M. ವಿಶ್ವೇಶ್ವರಯ್ಯನವರು. ಸರ್ M. ವಿಶ್ವೇಶ್ವರಯ್ಯ ಅವರ ಒಂದು ಜನ್ಮದಿನವಾದ ಸೆಪ್ಟೆಂಬರ್ 15 ನೆನಪಿನಲ್ಲಿ ಆಚರಿಸಲಾಗುತ್ತದೆ. ಅದೇ ರೀತಿ
ಸಿ ವಿ ರಾಮನ್ ನೊಬೆಲ್ ಪುರಸ್ಕೃತ. ಓಕೆ, ಇವರ ಒಂದು ಫೆಬ್ರವರಿ 28ರ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ನಾವು ಆಚರಿಸ್ತೀವಿ. ಯಾಕೆಂದರೆ ಅವತ್ತು ರಾಮನ್ ಪರಿಣಾಮ ಶೋಧನೆ, ರಾಮನ್ ಎಫೆಕ್ಟನ್ನು ಅವರು ಶೋಧನೆ ಮಾಡಿದ್ದಕ್ಕಾಗಿ ಆ ಒಂದು ರಾಷ್ಟ್ರೀಯ ವಿಜ್ಞಾನ ದಿನವಂತ ಆಚರಣೆ ಮಾಡಲಾಗ್ತದೆ. ಇವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಹೋಮಿ ಜೆ ಬಾಬಾ, ಇವರು ಭಾರತದ ಅಣುವಿಜ್ಞಾನದ ಪಿತಾಮಹ, ದ ಫಾದರ್ ಆಫ್ ಅಟಾಮಿಕ್ ಸೈನ್ಸ್. ಓಕೆ, ಅದೇ ರೀತಿ ಅಬ್ದುಲ್ ಕಲಾಂ, ಇವರ ಒಂದು ದಿನ ಯಾವುದು, ಜನ್ಮದಿನ ಅಕ್ಟೋಬರ್ 15 ವಿಶ್ವ ವಿದ್ಯಾರ್ಥಿಗಳ ದಿನ. ನೋಡಿ, ಭಾರತ ಅಲ್ಲ, ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಕ್ಟೋಬರ್ 15, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಕೆಳಗಿನ ಯಾವ ಚಳುವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವ ವಹಿಸಲಿಲ್ಲ? ಸೊ ಕಾನೂನು ಅಸಹಕಾರ ಚಳುವಳಿ ಅಂತ ಬರುತ್ತೆ. ಸೊ ಇದನ್ನು ಅಸಹಕಾರ ಚಳುವಳಿಯನ್ನು ಇಲ್ಲಿ 1930ರಲ್ಲಿ ಅಂದರೆ ಸಿವಿಲ್ ನಾನ್ ಕೋಆಪರೇಷನ್, ಸಿವಿಲ್ ಡಿಸ್ಒಬಿಡಿಯನ್ಸ್. ಓಕೆ, ಆಮೇಲೆ ಭಾರತ ತ್ಯಜಿಸಿ ಚಳುವಳಿ ಅಂದರೆ ಭಾರತ ಬಿಟ್ಟು ತೊಲಗಿ 1942ರಲ್ಲಿ ಇದು ಕೂಡ ಅವರ ಒಂದು ನೇತೃತ್ವ ಇತ್ತು. ಸ್ವದೇಶಿ ಚಳುವಳಿ ಇಲ್ಲ. ಸ್ವದೇಶಿ ಚಳುವಳಿ ಇದು 1905ರ ಬಂಗಾಳ ವಿಭಜನೆಯ ಒಂದು ಸಮಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು. ಈ ಒಂದು ಟೈಮಲ್ಲಿ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿದ್ದರು. ಸೌತ್ ಆಫ್ರಿಕಾ ನೆನಪಿರಲಿ, ಅವರು ಭಾರತಕ್ಕೆ ಬಂದದ್ದು 1915ರಲ್ಲಿ. ಇಲ್ಲಿ ಮಟ್ಟ ಅವರು ಇದ್ದಿದ್ದಿಲ್ಲ ಇಂಡಿಯಾದಾಗ. ನೆಕ್ಸ್ಟ್ ಅಸಹಕಾರ ಚಳುವಳಿ, ಇದನ್ನು ಕೂಡ ಗಾಂಧೀಜಿಯವರ ಒಂದು ನೇತೃತ್ವ. ಇದು ಚೌರಿ ಚೌರ ಘಟನೆ ಆದ ನಂತರ ಏನಪ್ಪ ಇದನ್ನು ಕೈ ಬಿಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಫಲಿತಾಂಶ ಅಂದರೆ ಏನು? ಯಾವ ಒಂದು ಪ್ರೋಸೆಸ್. ಓಕೆ, ಸೊ ಇದು ಘನೀಕರಣ ಅಂದರೆ ಏನು? ನಾರ್ಮಲಾಗಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ ಮ್ಯಾಕ್ಸಿಮಮ್ಮು. ಕಂಡೆನ್ಸೇಷನ್ ಈಸ್ ಅ process of ವಾಟರ್, ಅಂದರೆ ಒಂದು ವಾಟರ್ ಡ್ರಾಪ್ಲೆಟ್ಸ್ ಅಂದರೆ ಲಿಕ್ವಿಡ್ ಟು ಸಾಲಿಡ್ ಆಗೋದು. ಓಕೆ, ಅಂದರೆ ವಾತಾವರಣದಲ್ಲಿರುವ ನೀರಾವಿ ಅಂದರೆ ಏನು? ವಾಟರ್ ವೆಪರ್ ಅವು ತಂಪಾಗಿ ದ್ರವದ ಸಣ್ಣ ಸಣ್ಣ ಹನಿಗಳಾಗುವ ಬದಲಾಗುವ ಪ್ರಕ್ರಿಯೆಗೆ ಏನಂತೀವಿ ನಾವು? ಮಂಜು ಅಂದರೆ ಫಾಗ್ ಅಥವಾ ಡಿವ್. ಓಕೆ, ನೆಕ್ಸ್ಟು ಹಬೆಯಾಗುವಿಕೆ. ಹಬೆ ಅಂದರೆ ಏನು? ಹಬೆ ಅಂದರೆ ಇವಾಪೊರೇಷನ್. ದ್ರವ ಲಿಕ್ವಿಡ್ ಏನಾಗ್ತದೆ? ಗ್ಯಾಸ್ ಆಗ್ತದೆ. ಲಿಕ್ವಿಡ್ ಟು ಗ್ಯಾಸ್. ನೆಕ್ಸ್ಟ್ ಉತ್ಪತನ ಅಂದ್ರೇನು? ಸಬ್ಲಿಮೇಷನ್ ಅಂದರೆ ಘನವಸ್ತು ನೇರವಾಗಿ ಅನಿಲವಾಗುವುದು. ಅಂದರೆ ಈಗ ಸಾಲಿಡ್ ಟು ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಟು ಗ್ಯಾಸ್ ಆಗ್ತದೆ. ಬಟ್ ಉತ್ಪತನದಲ್ಲಿ ಏನಾಗ್ತದೆ? ಸಾಲಿಡ್ದಿಂದ ಗ್ಯಾಸ್ ಡೈರೆಕ್ಟ್ ಆಗ್ತದೆ. ಓಕೆ, ಲೆಟ್ಸ್ ಎಕ್ಸಾಂಪಲ ಕರ್ಪೂರ. ಓಕೆ, ನೆಕ್ಸ್ಟ್ ಆರ್ದ್ರೀಕರಣ ಅಂತ ಒಂದು ಬರ್ತದೆ, ಅಂದರೆ ಆರ್ದ್ರತೆಯ ಒಂದು ರೂಪ, ಅದು ಆರ್ದ್ರತೆ ಆಗೋದು. ನೆಕ್ಸ್ಟ್, ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿಯನ್ನು ಹುಲ್ಲು
ಅಂಕಣದಲ್ಲಿ ನಡೆಸಲಾಗುತ್ತದೆ. ಅಂದರೆ ಗ್ರಾಸ್ ಕೋರ್ಟ್ ಇದಕ್ಕೆ ಇವು ವಿಂಬಲ್ಡನ್ನಲ್ಲಿ ಟೋಟಲ 4 ಇದಾವೆ. ಒಂದು ಆಸ್ಟ್ರೇಲಿಯಾನ, ಆಮೇಲೆ ಏನು ಬರುತ್ತಾ ಫ್ರೆಂಚ್ ಬರುತ್ತಾ, ವಿಂಬಲ್ಡನ್ ಬರುತ್ತಾ, USA ಬರುತ್ತಾ. ಓಕೆ, ಅದರಲ್ಲಿ ಕೆಲವೊಂದಿಷ್ಟು ಗ್ರಾಸಲ್ಲಿ ಆಡ್ತಾರೆ, ಕೆಲವೊಂದಿಷ್ಟು ಕ್ಲೇ ಕೋರ್ಟ, ಆಮೇಲೆ ಹಾರ್ಡ್ ಕೋರ್ಟ್ ಅಂತ ಆಡ್ತಾರೆ. ನಾರ್ಮಲ್ ಆಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ವಿಂಬಲ್ಡನ್ ಆಗುತ್ತೆ. ಇದು ವಿಂಬಲ್ಡನ್ ಏನು ಮಾಡ್ತದೆ, ಇಲ್ಲಿ ಈ ಗ್ರಾಸ್ ಕೋರ್ಟ್ ಅಂದರೆ ಈ ಹುಲ್ಲಿನ ಒಂದು ಅಂಕಣದಲ್ಲಿ ನಡೆಯುವ ಏಕೈಕ ಗ್ರ್ಯಾಂಡ್ ಸ್ಲ್ಯಾಮ್. ಆಮೇಲೆ ಆಸ್ಟ್ರೇಲಿಯನ್ ಓಪನ್ ಮತ್ತು US ಓಪನ್ ಇವು ಎರಡನ್ನ ಏನು ಮಾಡ್ತಾರೆ, ಹಾರ್ಡ್ ಕೋರ್ಟ್, ಈ ಒಂದು ಕೋರ್ಟಲ್ಲಿ ನಡೆಯುತ್ತವೆ ಇವು ಏನಪ್ಪ ಸ್ಪೋರ್ಟ್ಸ್. ನೆಕ್ಸ್ಟ್ ಫ್ರೆಂಚ್ ಓಪನ್ ಜೇಡಿ ಮಣ್ಣಿನ ಅಂಕಣದಲ್ಲಿ, ಅಂದರೆ ಕ್ಲೇ ಕೋರ್ಟ್ ನಾಳೆ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ಇದು ನೋಡಿ, ಈಗ ಗ್ರಾಸ್ ಕೋರ್ಟ್ ಅಂದರೆ ವಿಂಬಲ್ಡನ, ಆಸ್ಟ್ರೇಲಿಯನ್ ಓಪನ್, US ಓಪನ್. ಇವೇನದಾವಲ್ಲ 2 ಓಪನ್ಸು ಇವು ಹಾರ್ಡ್ ಕೋರ್ಟಲ್ಲಿ. ಫ್ರೆಂಚ್ ಓಪನ್ ಕ್ಲೇ ಕೋರ್ಟ ಅಂದರೆ ಜೇಡಿ ಮಣ್ಣಿನ ಅಂಕಣ. ನೆಕ್ಸ್ಟ್ ಅರಿಹಂತ್ ಡ್ಯಾಶ್ರ ಹೆಸರು. ಅರಿಹಂತ್ ಇದೊಂದು ಪರಮಾಣು ಶಕ್ತಿಯುತ ಜಲಾಂತರಗಾಮಿ. INS ಅರಿಹಂತ್. ಓಕೆ, ನೆಕ್ಸ್ಟ್ ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗವನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಯಾರ ಜೊತೆಪ್ಪ? ಬಾಂಗ್ಲಾದೇಶ್. ಒಂದಿಷ್ಟು ನಿಮಗೆ ಒಂದು ಐಡಿಯಾ ಬರಬೇಕು ಏನಂತ. ಇದು ಕರೆಂಟ್ ಅಫೇರ್ಸ್ ಒಂದು ಕ್ವಶನ್ ಅನ್ನಿಸ್ತದೆ, ಬಟ್ ಇದು ನೀವು ಓದಿಲ್ಲ ಅಂದ್ರೂ ಗೆಸ್ ಮಾಡಬೇಕಾಗತ್ತೆ. ಹೇಗೆ? ಈಗ ಲೆಟ್ಸ್ ಎಕ್ಸಾಂಪಲ್ ಶ್ರೀಲಂಕಾ ಮತ್ತು ಭಾರತ. ಈಗ ಭಾರತ ಶ್ರೀಲಂಕಾ ಈಗಿದೆ, ನಡು ಸಮುದ್ರ ಮಾರ್ಗ ಅದ. ಸೊ ಸಮುದ್ರ ಮಾರ್ಗ ಅಂದರೆ ಅದು ಬರೋದಿಲ್ಲ. ಒಳನಾಡಿನ ನೀರು ಅಂದರೆ ರಿವರ್, ನದಿ ಮುಖಾಂತರ ಹೇಳಿದ್ದಾರೆ ಅವರು. ಈಗ ಲೆಟ್ಸ್ ಎಕ್ಸಾಂಪಲ್ ಬಾಂಗ್ಲಾದೇಶ್ ಅಂದರೆ ಬಾಂಗ್ಲಾದೇಶಕ್ಕೆ ಗಂಗಾ ನದಿ ಹೋಗಿ ಅಲ್ಲಿ ಪದ್ಮಾ ನದಿಯಾಗಿ ಹೋಗ್ತದೆ. ಅದೇ ರೀತಿ ಬ್ರಹ್ಮಪುತ್ರ ನದಿ ಹೋಗ್ತದೆ. ಹೀಗೆ ಹಲವಾರು ನದಿಗಳು ಅಲ್ಲಿ ಏನಾಗ್ತವೆ, ಫ್ಲೋ ಆಗ್ತವೆ, ದೊಡ್ಡ ನದಿ. ಅರ್ಥ ಆಯ್ತಾ? ಸೊ ಅಲ್ಲಿ ಈಸಿಯಾಗಿ ಏನಪ್ಪ ಈ ಒಂದು ವ್ಯಾಪಾರ ಮಾರ್ಗವನ್ನು ಮಾಡ್ಬೋದು. ಸ್ವಲ್ಪ ನೇಪಾಳ ಕೂಡ ಐತಿ, ಬಟ್ ಅಲ್ಲಿ ಅಷ್ಟೊಂದು ದೊಡ್ಡ ನದಿಗಳಿಲ್ಲ. ಓಕೆ, ಆಮೇಲೆ ಮ್ಯಾನ್ಮಾರ್ ಕೂಡ. ಸೊ ಗಂಗಾ ಬ್ರಹ್ಮಪುತ್ರ ಮೇಜರ್ ರಿವರ್ಸ್. ಈ ಒಂದು ದೊಡ್ಡ ಹಡಗುಗಳು ಹೋಗ್ಬೇಕಂದ್ರೆ ಅಷ್ಟಲ್ಲಿ ನೀರಿನ ಕೆಪಾಸಿಟಿ ಇರಬೇಕು ನದಿಯಲ್ಲಿ. ಓಕೆ, ಒಂದು ಕಾಮನ್ ಸೆನ್ಸ್ ಇದು. ನೆಕ್ಸ್ಟು ಭಾರತದಲ್ಲಿನ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರು? ಅದು ಭೀಮ್ರಾವ್ ಅಂಬೇಡ್ಕರ್. ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ DSc, ಆಮೇಲೆ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ PhD ಪಡೆದ ಮೊದಲ ಭಾರತೀಯ. ಸೊ ಜವಾಹರ್ಲಾಲ್ ನೆಹರು ಇವರು ನ್ಯಾಯಶಾಸ್ತ್ರದಲ್ಲಿ ಅಭ್ಯಾಸ ಮಾಡಿದರು. ಆಮೇಲೆ PC ಮಹಲ್ನೋಬಿಸ್ ಇವರೊಬ್ಬರು ಸಂಖ್ಯಾಶಾಸ್ತ್ರಜ್ಞ. ಓಕೆ, ಸ್ಟ್ಯಾಟಿಸ್ಟಿಕ್ಸು. ಆಮೇಲೆ VK RV ರಾವ್ ಇವರು ಕೂಡ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು. ನೆಕ್ಸ್ಟ್ ಅನ್ನಪೂರ್ಣ ಯೋಜನೆ ಡ್ಯಾಶ್ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಇದು ಗತಿಯಿಲ್ಲದ ಹಿರಿಯ ನಾಗರಿಕರು. ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡೆಯದ ನಿರ್ಗತಿಕ ಹಿರಿಯ ನಾಗರಿಕರಿಗೆ ಉಚಿತ ಧಾನ್ಯ ನೀಡಲು ಇದನ್ನು 2000 ಈ ಯೋಜನೆಯನ್ನು ತರಲಾಯಿತು.
ನೆಕ್ಸ್ಟ್ ಡ್ಯಾಶ್ನಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ, ಜಾರುವಿಕೆಯಿಂದ ಉರುಳುವಿಕೆ ಅಂದರೆ ಸ್ಲೈಡಿಂಗಿಂದ ರೋಲಿಂಗ್ ಮಾಡಿದ್ವಿ ಅಂದ್ರೆ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗತ್ತೆ. ಘರ್ಷಣೆ ಅಂದ್ರೇನು, ಫ್ರಿಕ್ಷನ್. ಓಕೆ, ಸೊ ಇದು ಸ್ಲೈಡಿಂಗ್ ಮಾಡೋಕ್ಕಿಂತ ರೋಲಿಂಗ್ ಆದರೆ ಫ್ರಿಕ್ಷನ್ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿಯೇ ಬಾಲ್ ಬೇರಿಂಗ್ಸ್ಗಳನ್ನು ನಾವು ಬಳಸಲಾಗ್ತದೆ. ನೆಕ್ಸ್ಟ್ ನೋಡಿ, ಒಂದು ನಗರದ ಜನಸಂಖ್ಯೆ ಈಗ 50,000 ಇದೆ. ಇದು ವಾರ್ಷಿಕ 10% ದರದಲ್ಲಿ ಹೆಚ್ಚಾಗುತ್ತದೆ. ಇಂದಿನಿಂದ 3 ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಎಷ್ಟು ಇರ್ತದೆ? ಸೊ ಇದಕ್ಕೆ ಯಾವುದೂ ಫಾರ್ಮುಲಾ ಬೇಡ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೇಗೆ? ಈಗ ವಾರ್ಷಿಕ 10%, ಈಗ ಲೆಟ್ಸ್ ಎಕ್ಸಾಂಪಲ್ ಇದು 50,000 ಅದ. ಓಕೆ, ಜಸ್ಟ್ ಅ ಮಿನಿಟ್. ಇದು 50,000 ಅದ. ಓಕೆ, 50,000. ಈಗ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ. ಈಗ 1ನೇ ವರ್ಷ ಇದರ 10% ಎಷ್ಟಪ್ಪ? 10%. 10% ಅಂದರೆ ಎಷ್ಟಾಗತ್ತೆ? ಅಂದರೆ 5,000. ಅಂದರೆ ಇದು ಎಷ್ಟಾಯಿತು? 1ನೇ ವರ್ಷಕ್ಕೆ 5,000 ಹೆಚ್ಚಿಗೆ ಆಯಿತು, ಅಂದರೆ 55,000. ಆಮೇಲೆ ಇದರ ಒಂದು 10% ಎಷ್ಟಾಗತ್ತಾ? 5,500. ಅಂದರೆ 55,000ದಾಗ 5,500 ಆ್ಯಡ್ ಮಾಡಬೇಕು ನಾವು. ಎಷ್ಟಾಯಿತು? 5,500 ಅಂದರೆ 5,000 ಆಮೇಲೆ 10 60,500. ನೆಕ್ಸ್ಟ್ ಆಮೇಲೆ ಮತ್ತೆ ಇದರ ಒಂದು 10% 10% ಅಂದರೆ ಇದು 6,050. ಇದನ್ನು ಆ್ಯಡ್ ಮಾಡಬೇಕು. ಇದರಲ್ಲಿ 6,050 ಇದರಲ್ಲಿ ಆ್ಯಡ್ ಮಾಡಿದ್ರಿ ಅಂದ್ರೆ ಎಷ್ಟಾಗುತ್ತಾ? 66,550. 66,550 ಆಗುತ್ತೆ. ಈ ರೀತಿ ನೀವು ಮಾಡ್ಬೋದು. ಇಲ್ಲ ನಿಮಗೆ ಒಂದು ಫಾರ್ಮುಲಾ ಬೇಕಪ್ಪ ಅಂದ್ರೆ A = P of 1 + R/100 (n). n ಅಂದರೆ 3 ವರ್ಷ ಬರ್ತದೆ, R ಅಂದರೆ 10% ಬರುತ್ತೆ, P ಅಂದರೆ 50,000 ಬರುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇಷ್ಟು 66,550 ಬರುತ್ತೆ. ನೆಕ್ಸ್ಟ್, ಒಂದು ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗಿಯರು ಮತ್ತು ಹುಡುಗರ ಸಂಖ್ಯೆ ಅನುಪಾತ 4:5 ಆಗಿದೆ. ಹುಡುಗಿಯರ ಸಂಖ್ಯೆ 2:1 ಆಗಿದ್ದರೆ ಕ್ರೀಡೆಯಲ್ಲಿ ಭಾಗವಹಿಸುವ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಸಿಂಪಲ್ ಅದ, ಏನಿಲ್ಲ ಇದರಲ್ಲಿ. ನೋಡಿ, ಒಂದು ಕಡೆ ಹುಡುಗಿಯರು, ಒಂದು ಕಡೆ ಹುಡುಗರು. ಈಗ ಲೆಟ್ಸ್ ಎಕ್ಸಾಂಪಲ್ ಗರ್ಲ್ಸ್ ಆಮೇಲೆ ಬಾಯ್ಸ್ ಎಷ್ಟದ ಅನುಪಾತ? 4:5 ಅದ. ಇಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು ಹೇಳಿದಾನೆ? 2:1. ಅಂದರೆ 4 ರೇಷಿಯೋಗೆ ಅಂದರೆ 4 ಯೂನಿಟ್ಸ್ಗೆ 2:1 ಆದರೆ 5 ಯೂನಿಟ್ಸ್ಗೆ ಎಷ್ಟು? ಕ್ವಶನ್ ಮಾರ್ಕ್. ಸೊ ಇಲ್ಲಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಸೊ ಇಲ್ಲಿ x × 4 5 × 2:1. ಅರ್ಥ ಆಯ್ತಾ? x = ಎಷ್ಟಾಗತ್ತೆ? 4 1 4 5 4 3. ಓಕೆ, ಆಮೇಲೆ 53 × 5 ಎಷ್ಟಾಗುತ್ತೆ? 265. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 265 ಆಗುತ್ತೆ. ನೆಕ್ಸ್ಟ್, ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಗಮನಾರ್ಹ ಬೆಲೆಯಲ್ಲಿ 22.5% ರಿಯಾಯಿತಿಯನ್ನು ಅನುಮತಿಸುತ್ತಾನೆ. ಆಮೇಲೆ 40% ಲಾಭವನ್ನು ಮಾಡುತ್ತಾನೆ. ಆ ವಸ್ತುವಿಗೆ ಅಂಗಡಿಯವನಿಗೆ 155 ವೆಚ್ಚವಾದರೆ ವಸ್ತುವಿನ ಅಂಗಡಿಯ ಮಾರುಕಟ್ಟೆ ಬೆಲೆ ಡ್ಯಾಶ್ ಇರುತ್ತದೆ. ಸೊ ಆ್ಯಕ್ಚುಲಿ ಈ ಒಂದು
ಸ್ವಲ್ಪ ಇದಕ್ಕೆ ಸ್ಪೇಸ್ ಬೇಕಾಗತ್ತೆ. ಜಸ್ಟ್ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ 280 ರೂಪೀಸ್ ಆಗುತ್ತೆ ಇದು. ನೆಕ್ಸ್ಟ್ ಕ್ವಶನು, ಇಲ್ಲಿ ಸರಾಸರಿ ಮಾಸಿಕ ಆದಾಯ ಎ ಮತ್ತು ಬಿ ಅವರದು 5,050 ಇರುತ್ತೆ. ಬಿ ಮತ್ತು ಸಿ ಅವರದು 6,250 ಇರುತ್ತೆ. ಎ ಮತ್ತು ಸಿ ಇವರ ಒಂದು ಮಾಸಿಕ ಆದಾಯ 5,200 ಇರುತ್ತೆ. ಇಲ್ಲಿ ಎ ಮಾಸಿಕ ಆದಾಯ ಎಷ್ಟು? ಸೊ ಏನಿಲ್ಲ, ಇದು ಕೊಟ್ಟಿದ್ದಾರೆ. ಇಲ್ಲಿ ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಆಮೇಲೆ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ, ಆಮೇಲೆ ಎ ಪ್ಲಸ್ ಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಕೇಳಿದ್ದಾರೆ. ಸೊ ಇಲ್ಲಿ ಜಸ್ಟ್ ಏನು ಮಾಡೋದಿಲ್ಲ, ಒಂದಕ್ಕೊಂದು ಆ್ಯಡ್ ಮಾಡಿ ನೀವು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು 4,000 ಆಗುತ್ತೆ. ಸೊ ಇಲ್ಲಿ ಸ್ಪೇಸ್ ಅಭಾವ ಇದೆ. ಸೊ ಇಷ್ಟೆಲ್ಲ ನಮಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಆನ್ಸರ್ಗಳನ್ನೇ ಹೇಳ್ತೀನಿ. ಶಾರ್ಟ್ ಇದ್ದು ಅಂದ್ರೆ ನಿಮಗೆ ನಾನು ಹೇಳಿರ್ತೀನಿ. ಬೇಕಿದ್ದರೆ ನಿಮಗೆ ಒಂದು ಸೆಪ್ರೇಟ್ ವಿಡಿಯೋದಲ್ಲಿ ಜಸ್ಟ್ ಬರೀ ಓನ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ 67ನೇ ಕ್ವಶನು, 2x - y = 4 ಆದರೆ 6x - 3y = ವಾಟ್? ನೋಡಿ, ಇದು ಕ್ವಶನ್, ಇದು ಸಿಂಪಲ್ ಅದ ಇದು ಕ್ವಶನ್. ಇಲ್ಲಿ 2x - y = 4 ಆದ್ರೆ, ಸೊ ಈಗ ನೀವೇನು ಮಾಡ್ತೀರಾ, ಇದನ್ನು ಮೂರು ಕಡೆ ಜಸ್ಟ್ ಏನು ಮಾಡಿ, 2x - y = 4 ಅದ. ಸೊ ಜಸ್ಟ್ ಇದಕ್ಕೆ ಮೂರು ಬೋತ್ ಸೈಡ್ 3ಲೇ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಆನ್ ಬೋತ್ ಸೈಡ್ಸ್. 2x - y = 3 × 4 ಎಷ್ಟಾಯ್ತಪ್ಪ? 6x - 3y = 12. ನೋಡಿ, 6x - 3y, 6x - 3y ಎಷ್ಟಾಯಿತು? 12. ಸಿಂಪಲ್. ಜಸ್ಟ್ ನೀವೇನು ಮಾಡಬೇಕು, ಲಕ್ಷ ಕೊಡಬೇಕು. ಎಷ್ಟು ಅಂದರೆ 2x - 3y ಇದು 3 ಟೈಮ್ಸ್ ಅದದು. ನೆಕ್ಸ್ಟ್ ಅನುಕ್ರಮಣಿಕೆ ಅನ್ನ ಮರಿಬೇಕಾಗೈತಿ. ಅನುಕ್ರಮಣಿಕೆ ನೋಡಿ, 2, 4, 8, 16, 32, 64, 128, 256, 512. ಇಲ್ಲಿ ಹೇಗಿದೆ ಅಂದರೆ 2:1, 2:2, 2:3, 2:4, ಓಕೆ, ಅಪ್ ಟು 2:10 ಅದ. ಅಂದರೆ ಇಲ್ಲಿ 1024 ಬರುತ್ತೆ. ಒಬ್ಬ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷದಲ್ಲಿ ದಾಟುತ್ತಾನೆ. ಸೊ ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ವ್ಯಕ್ತಿಯ ವೇಗ ಏನು? ಸಿಂಪಲ್. ಸ್ಪೀಡ್ = ನೋಡಿ, ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್. ಅರ್ಥ ಆಯ್ತಾ? ಡಿಸ್ಟೆನ್ಸ್ ಎಷ್ಟಿದೆ? 600 ಬೈ ಇದು ಮೀಟರ್. ಅದನ್ನು ನಾವು ಇಲ್ಲಿ ಸೆಕೆಂಡಲ್ಲಿ ಮಾಡೋಣ. ಇದನ್ನು ಸೆಕೆಂಡಲ್ಲಿ ಮಾಡಿದ್ರೆ 60 × 5 ಎಷ್ಟಾಗುತ್ತಾ? 300. ಅಂದರೆ 2 ಮೀಟರ್/ಸೆಕೆಂಡ್ ಬರುತ್ತೆ. ಇದು ಮೀಟರ್/ಸೆಕೆಂಡಲ್ಲಿ ಬಂತು 2 ಅಂತ, ಬಟ್ ನಮಗೆ ಪ್ರತಿ ಗಂಟೆಗೆ ಕೇಳಿದ್ದಾರೆ. ಸೊ ಕಿಲೋಮೀಟರ್/ಅವರ್ ಬೇಕು. 2 ಮೀಟರ್/ಸೆಕೆಂಡ್ ಇದ್ದದ್ದು ಕಿಲೋಮೀಟರ್/ಅವರ್ ಅಂದರೆ 2 × 18/5 ಮಾಡಿದ್ರಿ ಅಂದ್ರೆ 7.2 ಕಿಲೋಮೀಟರ್/ಅವರ್ ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ 70ನೇದು ಲಸಾವಿ ಮಸಾವಿ ಕೇಳಿದ್ದಾರೆ. ಇಲ್ಲಿ ಮೊದಲ ಸಂಖ್ಯೆ x, ಆಮೇಲೆ ಎರಡನೇ ಸಂಖ್ಯೆ y, ಆಮೇಲೆ ಲಸಾವಿ LCM, ಆಮೇಲೆ LCM HCF. ಓಕೆ, ಸೊ ಈಗ ಇಲ್ಲಿ ಒಂದನೇ ಸಂಖ್ಯೆ ಕೊಟ್ಟಿದ್ದಾರೆ 25, ಆಮೇಲೆ ಮತ್ತೊಂದು ಸಂಖ್ಯೆ y ಕೇಳಿದ್ದಾರೆ, ಆಮೇಲೆ LCM ಲಸಾವಿ 150 ಕೊಟ್ಟಿದ್ದಾರೆ, ಆಮೇಲೆ ಮಸಾವಿ 5 ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರಿ ಅಂದ್ರೆ ನಿಮಗೆ 30 ಇಲ್ಲಿ 30 ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ 71ನೇದು ನೋಡಿ. ಸೊ ಇಲ್ಲಿ 71ನೇದು ಕೂಡ ಜಸ್ಟ್ ನಾನು ನಿಮಗೆ ಆನ್ಸರ್ ಹೇಳ್ತೀನಿ.
ಸೊ ಇಲ್ಲಿ 120 ಬರುತ್ತೆ, 120. ನೆಕ್ಸ್ಟ್ 72ನೇದ್ದು ಒಂದು ಏಜ್ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಒಬ್ಬ ವ್ಯಕ್ತಿಯು ತನ್ನ ಮಗನಿಗಿಂತ 24 ವರ್ಷ ಜಾಸ್ತಿ ವಯಸ್ಸಿನವನು. ಅವನ ಮಗಂದು ಎಕ್ಸ್ ಅಂದ್ರೆ ಅವರ ತಂದೆಯದ್ದು x+24. ಆಮೇಲೆ 2 ವರ್ಷಗಳಲ್ಲಿ ಅವನ ವಯಸ್ಸು ಏನಾಗ್ತದೆ, ಅವನ ಮಗನ ವಯಸ್ಸಿಗಿಂತ ಅವನ ಮಗನ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ ಆಗ್ತದೆ. ಅವನ ಮಗಂದು 2 ವರ್ಷ ಆದಮೇಲೆ x+2 ಆಗ್ತದೆ. ಅರ್ಥ ಆಯ್ತಾ? ಸೊ ಇದನ್ನೇ x+24 = 2 ಆಫ್ x+2 ಇದನ್ನು ಮಾಡಿದ್ರಿ ಅಂದ್ರೆ x = 22 ಸಿಗುತ್ತೆ ನಿಮಗೆ. x = 22. ನೆಕ್ಸ್ಟ್ 73ನೇದು ನೋಡಿ, ಇಲ್ಲಿ 5 × 6 + 2/2 ಏನಾಗುತ್ತೆ ಇದು ಆನ್ಸರ್? 5 × 6 ಅಂದರೆ 30 ಪ್ಲಸ್ 2/2 ಅಂದರೆ 1 ಅಂದರೆ 31. ಸೊ ಎ ಕರೆಕ್ಟ್. ನೆಕ್ಸ್ಟ್ 74ನೇದು ನೋಡಿ, ಒಬ್ಬ ಮನುಷ್ಯನ ಹತ್ತಿರ ₹1 ನೋಟುಗಳು, ₹5 ನೋಟುಗಳು, ₹20 ನೋಟುಗಳು ಹೀಗಿದ್ದು ಟೋಟಲ್ ₹312 ಅದಾವೆ. ಪ್ರತಿ ಪಂಗಡದ ನೋಟುಗಳ ಸಂಖ್ಯೆ ಸಮವಾಗಿವೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಟೋಟಲ್ ಆನ್ಸರ್ 36 ಆಗ್ತದೆ. ಸೊ ಇದಕ್ಕೆ ಸ್ವಲ್ಪ ಇದು ಮಾಡ್ಬೋದು, ಅಷ್ಟಾಗಿ ನಿಮ್ಗೆ ಶಾರ್ಟಾಗಿ ಹೇಳ್ತೀನಿ ಇಲ್ಲಿ. ಅಂದರೆ ಈಗ ಪ್ರತಿಯೊಂದು ಗುಂಪಿನ ನೋಟುಗಳ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ ಅಂತ ತಿಳ್ಕೊಂಡ್ಮೇಲೆ ₹1 ನೋಟ 1x, ₹5 ನೋಟ 5x, ಆಮೇಲೆ ₹20 ನೋಟ 20x, ಹೀಗೆ ಟೋಟಲ್ ಈ ಥರ ಅಮೌಂಟ್ ಎಷ್ಟು ಅದಾವೆ ಎಲ್ಲ ಕೂಡಿ 312. 312 ಅಂದರೆ ಇದು ಟೋಟಲ್ ಸಾಲ್ವ್ ಮಾಡಿದಾಗ x = 12 ಬರುತ್ತೆ. ಓಕೆ, ಅಂದರೆ ಒಂದು ಗುಂಪಿನ ನೋಟುಗಳ ಸಂಖ್ಯೆ 12. ಬಟ್ ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಕೇಳಿದ್ದಾರೆ. ಒಟ್ಟು ನೋಟುಗಳ ಸಂಖ್ಯೆ ಅಂದರೆ ಎಷ್ಟಾಗುತ್ತೆ ಇಲ್ಲಿ? ಒಟ್ಟು ನೋಟು ಅಂದರೆ 3 ಟೈಪ್ ಅದಾವೆ ನೋಟು. ಒಂದು ₹1, ₹1, ₹5, ₹20. ಅಂದರೆ ಈಗ ₹1 12 ಆದ್ರೆ, ₹5 12 ಆದ್ರೆ, ಆಮೇಲೆ ₹20 12 ಆದ್ರೆ ಟೋಟಲ್ ಎಷ್ಟು? 12 × 3 36 ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಈ ಒಂದು ವಿಡಿಯೋದ್ದು ಲಾಸ್ಟ್ ಕ್ವಶನ್ ನೋಡೋಣ, ಮತ್ತು ಮುಂದಿನ ಒಂದು ಸೆಷನಲ್ಲಿ ಮಾಡುವ. ಸೊ ಇಲ್ಲೇ 7 7 8 56, 11 9 96, ಆಮೇಲೆ 9 5 45, 5 ಬರಬೇಕಿಲ್ಲ, ಇಷ್ಟ ಸಿಂಪಲ್. ಓಕೆ, ಸೊ ಇವಿಷ್ಟು ಈ ಒಂದು ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿದಂಥ GK ಕ್ವಶನ್ಗಳಾಗಿದ್ವು ಮತ್ತು ಮೆಂಟಲ್ ಅಬಿಲಿಟಿ ಕ್ವಶನ್ ಆಗಿದ್ವು. ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.